ಕ್ರಾಸಿಗ್ರಿ ಇಲ್ಲಿ ಮಳಿಗಡಿ ಅಡ್ಡಾಡ್ತಾವ್ರಿ. ಮಳಿಗಡಿ ದಿವಸದಿಂದ ಇವೆಲ್ಲ ಗಾಡಿ ಬಿದ್ದು ಬೀಳಾಗ್ತಾವೆ. ಬರಾಗ ಎಲ್ಲ ಹೋಗಾಡಿ ಬೀಳ್ತಾವ್ರಿ, ಬರುಗಾಡಿ ಬೀಳಾಗ್ತಾವೆ. ಮತ್ತು ಗಾಡಿ ಕಬ್ಬಿನ ಗಾಡಿ ಉತ್ತಮ ಹೀಗೆ ಹಾದಿ ಮೇಲೆ ತೀರ್ಲಾಗ್ತೇವೆ. ಮಳಿಗಾಡಿ ಮಾತ್ರ ಅಡ್ಡಾಡ್ತಾವ್ರಿ. ಯಾವತ್ತು ಈ ಗಾಡಿ ಬರ್ತಾವೆ, ಈ ಗಾಡಿ ಹೋಗ್ತಾವ್ರಿ, ಯಾವತ್ತೂ ಅಡ್ಡಾಡ್ತಾವೆ. ಗಾಡಿಗಳು ಸಣ್ಣ ಸೈಕಲ್ಗಳು ಎಲ್ಲ ಬೀಳಾಕ್ತೇವೆ. ಮತ್ತು ಕಬ್ಬಿನ ಗಾಡಿ ಐತ್ರಿ, ಎಲ್ಲ ಐತ್ರಿ. ಇಲ್ಲಿ ಅಡ್ಡಾಡಕ್ಕೆ ತೊಂದರೆ ಆಗೈತ್ರಿ, ಸಾರ್ವಜನಿಕರಿಗೆ ಎಲ್ಲರಿಗೂ ತೊಂದರೆ ಆಗೈತ್ರಿ. ಯಾಕಂದ್ರೆ ಇವು ಒಂದೊಂದು ಗಾಡಿ ಹೋಗ್ಬೇಕಾದ್ರೆ ರೈತರು ಅಡ್ಡಾಡ್ತಾರೆ, ಎಲ್ಲರೂ ಅಡ್ಡಾಡ್ತಾರೋ ಅವ್ರಿಗೆ ತೊಂದರೆ ಆಗೈತಿ. ಟ್ಯಾಕ್ಟ್ರುಗಳು ಯಾರಲ್ರಿ, ಗಾಡಿ ಸ್ಲಿಪ್ ಆಗಿ ಬೀಳಾಕ್ತಾವ್ರಿ. ಅದಕ್ಕೆ ಕ್ರಮ ತಗೋರಿ ನೀವು ಯಾರು ರೈತರು. ಮತ್ತು ಒಂದು ಸ್ಕೂಟಿಯಲ್ಲಿ ಪಾಪ ಇದ್ರಿ, ಎಲ್ಲರೂ ಬಿದ್ದ್ರಿ. ಅದಕ್ಕಾಗಿ ನೀವು ನೋಡಿ ಕ್ರಮ ತಗೊಂಡ್ರೆ ಭಾಳ ಚಲೋ ಆಗತ್ತೆ ಇಲ್ಲಿ ಎಲ್ಲ ಸಾರ್ವಜನಿಕರಿಗೆ. ಗಾಡಿ ರೋಡ್ ಮೇಲೆ ನಿಲ್ಲಕ್ಕ ಅಲ್ಲಿ ಒಂಥರ ಸ್ಲಿಪ್ ಐತ್ರಿ. ಆಮೇಲೆ ಇಲ್ಲಿ ಸ್ಲೋನೇ ಇದೇನ್ರಿ, ಆದರೂ ಸ್ಕಿಡ್ ಆಗಿಬಿಡ್ರಿ. ಇಲ್ಲಿ ಏನೈತಿ ಅದ್ರ ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಅನುಕೂಲ ಭಾಳ ತೊಂದರೆ ಆಗ್ತೈತ್ರಿ. ಈಗ ಪ್ರೆಗ್ನೆಂಟ್ ಇದೆ ಹೆಣ್ಮಕ್ಳು, ನಾವು ಸಿಂಗಲ್ ಇರ್ತೀವಿ, ಏನೋ ಬಚಾವ್ ಹೆಣ್ಮಕ್ಳು ಇದ್ರೆ ಬಿದ್ದು ಬಿಡ್ತಾರೆ ರೀ. ಬಿದ್ರಂದ್ರೆ ಇದು ಸಮಸ್ಯೆ ಭಾಳ ರೀ. ಸ್ವಲ್ಪ ನೋಡಿ ವಿಚಾರ ಮಾಡಿ. ನನ್ನ ಹೆಸರು ರಾಕಿಂಗ್ ಜಂಕ್ಷನ್ ರೀ. ಇದು ರಸ್ತೆ ಜಂಬಿ ಆಗಿ ಕರ್ಕೊಂಡು ಹೋಗುವ ದಾರಿ ರೀ. ಮಳೆ ಆಗಿ ಮತ್ತು ಮಳೆ ಕಬ್ಬಿನ ಮಳೆ ಅವೆಲ್ಲ ಗಾಡಿ ಅಡ್ಡಾಡೋಕ್ಕಿಂತ ಮಂದಿ ಬೀಳುವುದು, ಕಾಲ ಕೈಯ ಗಾಯಗಳು ಆಗುವುದು, ಈ ಥರ ಇದು ಘಟನೆ ಭಾಳ ಆಗುತ್ತೆ. ಗಾಡಿ ಇದು ರಸ್ತೆಯ ಕಾಮಗಾರಿ ಮಾಡಬೇಕು. ಮುಂದೆ ನೀವು ಯಾರಾಗಲಿ ಹೊಸ ಕೇಳಿದ್ರೆ ಗಾಡಿಗಳು ಯಾವ ಬರ್ತಾವ್ರಲ್ಲ ಇವು, ಇದ್ರ ಮೇಲೆ ಕ್ಯಾಬ್ಗಳು ಇರಂಗಿಲ್ಲ, ಬಿಟ್ಟು ಟ್ಯಾಂಕರ್ ಇರ್ತಾರೋ ಅದು ಚೆಲ್ಲಾಟವಾಗಿ ಈ ಥರ ಸಮಸ್ಯೆ ಆಗೋದಕ್ಕೆ ಗಾಡಿಯ ಅದಕ್ಕಿಂತ ಟೂ ವೀಲರ್ಸವರು ಭಾಳ ಬಿದ್ದ ಗಾಯಟ್ಟು ಕಾಲ ಕೈಯ ಗಾಯಗಳು ಮಾಡ್ಕೊಳಕ್ತಾರೆ ರೀ. ದಯಮಾಡಿ ಇದಕ್ಕೆ ಯಾರು ಸಂಬಂಧಪಟ್ಟವರು ಈ ರಸ್ತೆಗೆ ಕ್ರಮ ತಗೋಬೇಕು ರೀ ಅನ್ನೋದು ನಮ್ಮ ವಿನಂತಿ ರೀ.